ಲೈಕ್ ಮನೆ ಮಠ ಮಕ್ಕಳು ಎಲ್ಲ ಇತ್ತು. ಈ ಸಿಚುವೇಶನ್ ಆದಾಗಿಂದ ಎಲ್ಲಾನು ಕಳೆದೋಗಿದೆ. ಮುಂದಕ್ಕೆ ನೋಡೋಣ ಹೇಗಾಗುತ್ತೆ ಅಂತ. ಕೆರಿಯರ್ ಪರವಾಗಿ ನಾನು ಕೆಲಸ ಮಾಡಿದ್ದು ಒಂದು ನನಗೆ ಕಾಮರ್ಸ್ ಅಲ್ಲಿ ಮತ್ತೆ ಬೆನ್ಸ್ ಅಲ್ಲಿ ನಾನು ಕಾರ್ಪೊರೇಟ್ ಸೇಲ್ಸ್ ಅಲ್ಲಿ ಇದ್ದೆ. ಹೆಲ್ತ್ ಕೇರ್ ಅಲ್ಲಿ ನಾನು ಅಡ್ಮಿನಿಸ್ಟ್ರೇಟಿವ್ ಕೆಲಸ ನೋಡಿದೀನಿ, ಮತ್ತೆ ಬಿಸ್ನೆಸ್ ಡೆವಲಪ್ಮೆಂಟ್ ನೋಡಿದೀನಿ, ಮಾರ್ಕೆಟಿಂಗ್ ಆಗಿ ಬಿಸ್ನೆಸ್ ಅಕೌಂಟ್ಸ್ ಆಗಿ ಅದರಲ್ಲಿ ಅದೇ. ಈ ಕ್ಷೇತ್ರದಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ, ಕೌನ್ಸಿಲಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಈ ಕ್ಷೇತ್ರದಲ್ಲಿ ನನಗೆ ಏನಾರ ಒಂದು ಒಳ್ಳೆ ಅವಕಾಶ ಸಿಕ್ತಂದ್ರೆ ಖಂಡಿತ ನಾನು ಅದ್ರ ಮೇಲೆ ಕೆಲಸ ಮಾಡ್ಬೇಕು ಅಂತ ಇಚ್ಛೆ ಇದೆ. ಯಾಕಂದ್ರೆ ಒಂದು ಒಳ್ಳೆ ಕರಿಯರ್ ಮಾಡ್ಬೇಕು ಅಂತ ನನ್ಗೊಂದು ಒಪಿನಿಯನ್ ಇದೆ. ಅವಕಾಶ ಸಿಕ್ಕಿದ್ರೆ ಖಂಡಿತ ಮಾಡಕ್ ರೆಡಿ. ಓಕೆ ಡಾಮಿನಿಕ್ ಅವರೇ, ಖಂಡಿತ ಇದನ್ನ ಯಾರಾದ್ರೂ ವಿಡಿಯೋ ನೋಡ್ತಿದ್ದವರು ಆಪರ್ಚುನಿಟೀಸ್ ಇದ್ರೆ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ಲಿ. ನಾನು ಕ್ಯಾಪ್ಸಲ್ ಹೆಂಗಿದ್ರು ನಿಮ್ ಡೀಟೇಲ್ಸ್ ಹಾಕ್ತೀನಿ, ಡೈರೆಕ್ಟ್ ನಂಬರ್ ನಿಮ್ದು. ಓಕೆ ಶೈಲೇಶ್ ಅವರೇ, ನಿಮ್ದು ಹೇಗೆ? ದೇವ್ರ ದಯದಿಂದ ಈಗ ಸದ್ಯಕ್ಕೆ ನನ್ನ ರಿಲೇಶನ್ಶಿಪ್ ಬಂದು ತುಂಬಾ ಚೆನ್ನಾಗಿದೆ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಚೆನ್ನಾಗಿ ಜೀವನ ಮಾಡ್ತಿದೀವಿ. ಐ ಥಿಂಕ್ ಫ್ಯೂಚರ್ ಅಲ್ಲಿ ಕೂಡ ಇನ್ನೂ ಚೆನ್ನಾಗಿ ನಾವು ಜೀವನ ಮಾಡ್ಬೇಕು. ಯಾಕಂತ ಹೇಳಿದ್ರೆ ನಾವು ತುಂಬಾ ಅವಮಾನಗಳನ್ನು ಕೂಡ ಎದುರಿಸಿದೀವಿ. ಯಾಕಂತ ಹೇಳಿದ್ರೆ ನನ್ನ ವೈಫ್ ಆಗಿರ್ಬೋದು, ಅವ್ರು ಕೂಡ ಈ ತರ ಪ್ರಾಬ್ಲಮ್ ಇರೋದ ಮದುವೆ ಆಗಿದ್ದಾರೆ ಅನ್ನೋದು ಕೂಡ ತುಂಬಾ ಅವಮಾನಗಳನ್ನು ನಮ್ಮ ಫ್ಯಾಮಿಲಿನಲ್ಲಿ ಎದುರಿಸಿದೀವಿ. ಅದನ್ನೆಲ್ಲ ಮೆಟ್ಟಿ ನಿಂತು ಚೆನ್ನಾಗಿ ಜೀವನ ಮಾಡ್ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಅದು ಆಗುತ್ತೆ ದೇವ್ರ ದಯ ಇದ್ರೆ ಅಂತ ಅನ್ಕೋತೀನಿ. ಅದೇ ರೀತಿ ನನ್ನ ಕೆರಿಯರ್ ಲೈಫಿಗೆ ಬರೋದಾದ್ರೆ, ಈಗ ಸದ್ಯಕ್ಕೆ ನಾನು ಒಂದು ಮ್ಯೂಸಿಯಂ ಅಲ್ಲಿ ಇನ್ಕ್ಲೂಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಅದೇ ರೀತಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆ ವಾಲಂಟಿಯರ್ ಆಗಿ ಅಥವಾ ಕಮಿಟಿ ಮೆಂಬರ್ಸ್ ಆಗಿ ನಾನು ಚೆನ್ನಾಗಿ ಕೆಲಸ ಮಾಡ್ತಿದ್ದೀನಿ. ನಮ್ಮ ಕಮ್ಯುನಿಟಿಗೆ ಏನ್ ಸಹಾಯ ಆಗುತ್ತೆ, ಎಸ್ಪೆಷಲಿ ಬ್ಲೈಂಡ್ ಕಮ್ಯುನಿಟಿಗೆ ಏನ್ ಸಹಾಯ ಆಗ್ಬೇಕು ಅಥವಾ ಏನು ಕಷ್ಟಗಳಿಂದ ಅದನ್ನೆಲ್ಲ ಸ್ವಲ್ಪ ಸಹಾಯ ಮಾಡೋ ಕಡೆ ನಾನು ಇನ್ನೂ ಫೋಕಸ್ ಮಾಡಿ ಚೆನ್ನಾಗಿ ಮಾಡ್ಬೇಕಂತ ಆಸೆ ಇದೆ. ಅದೇ ರೀತಿ ನನ್ನ ಕೆರಿಯರ್ ಲೈಫಲ್ಲಿ ಖಂಡಿತವಾಗ್ಲೂ ಯಾವ್ದಾದ್ರು ದೊಡ್ಡ ದೊಡ್ಡ ರೋಲ್ಗೆ ಗ್ರೋತ್ ಆಗುವಂತ ಚಾನ್ಸಸ್ ನಮ್ಮ ಎದುರು ನೋಡ್ತಾ ಇದೆ. ಖಂಡಿತ ಒಳ್ಳೇದಾಗಲಿ. ನೀವಿಬ್ಬರಿಗೂ ಒಳ್ಳೆ ಥಾಟ್ಸ್ ಇದೆ, ನಿಮಗೆ ಅನುಭವಗಳು ಇದೆ ಜೀವನದಲ್ಲಿ. ಈಗ ನಾವು ಇಷ್ಟೊಂದೆಲ್ಲ ಮಾತಾಡಿದಾಗ ನನಗೆ ಅನ್ಸಿದ್ದೇನು ಅಂತ ಹೇಳಿದ್ರೆ, ಈಗಿರೋ ಸಿಚುವೇಶನ್ ಅಲ್ಲಿ ಕಣ್ಣು ಕಾಣಿಸುತ್ತೋ ಕಾಣಿಸಲ್ವೋ, ಐ ಥಿಂಕ್ ಸಿಚುವೇಶನ್ ಅಲ್ಲಿ ನೋಡಿದ್ರೆ ನಿಮ್ಮಿಂದ ಕಲೀಲಿಕ್ಕೆ ಬಹಳ ಉಂಟು ಇಲ್ಲಿ. ನಾರ್ಮಲ್ ಆಗಿ ಏನಾಗತ್ತೆ, ಬಹಳ ಜನ ನನಗೆ ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ, ನನಗೆ ಕೆಲಸ ಇಲ್ಲ, ನಾವು ಸ್ಕಿಲ್ಸ್ ಇಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತ ಹೇಳಿ. ಬಟ್ ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ನಾನು ಅನ್ಕೊಂಡಿದ್ದೇನು ಅಂತ ಹೇಳಿದ್ರೆ, ಸ್ಕಿಲ್ಸ್ ನಾನು ಇಷ್ಟೊಂದೆಲ್ಲ ಕೆಲಸ ಮಾಡಿದ್ದೀನಿ ಅಂತ ಒಂದ್ ಕಡೆ ಇವರು ಡಾಮಿನಿಕ್ ಅವ್ರು ಹೇಳಿದ, ನಾನು ಇದೆಲ್ಲ ಕೆಲಸ ಮಾಡಿದ್ದೀನಿ, ನನಗೆ ಈ ತರ ಈಗಿರೋ ಚೇಂಜ್ ಸಿಚುವೇಶನ್ ಅಲ್ಲಿ ಈ ತರ ಮಾಡ್ಬೇಕಂತ ನನಗೀಗ ಆಸೆ ಇದೆ, ರಿಲೇಶನ್ಶಿಪ್ ಅಲ್ಲೂ ನಾನು ಈಗಿರ್ಬೇಕು ಅಂತ ಹೇಳೋದು ಅದೊಂಥರ ರೇ ಆಫ್ ಹೋಪ್ ಅಲ್ವಾ. ಸೊ ಹಾಗೆ ಶೈಲೇಶ್ ಅವ್ರು ನೀವ್ ಹೆಂಗಂತ ಹೇಳಿದ್ರೆ, ನೀವು ಆಲ್ರೆಡಿ ಸೆಟ್ಲ್ ಆಗಿ ಚೆನ್ನಾಗಿ ಮಾಡ್ತಿದ್ದೀರಾ. ನೀವು ಮಾಡೋದಾದ್ರೆ ಮಾತ್ರ ಈಗ ಇನ್ನೂ ಕಮ್ಯುನಿಟಿಗೆ ಇನ್ನೂ ಒಳ್ಳೇದ್ ಮಾಡ್ಬೇಕು ಅಂತ ಹೇಳಿ ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ, ಅದ್ರಲ್ಲೂ ಬಹಳ ಪ್ರಯತ್ನ ಪಟ್ಟು ಮಾಡ್ತಿದ್ದೀರಾ. ಖಂಡಿತ ಐ ಥಿಂಕ್ ಈ ವಿಡಿಯೋ ನೋಡಿದಾಗ ನಿಮ್ಮನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಜಾಸ್ತಿ ಆಗ್ಲಿಕ್ಕೂ ಆಪರ್ಚುನಿಟಿ ಸಿಗ್ಲಿ ಅಂತ ಹೇಳಿ ನನ್ನ ಅನಿಸಿಕೆ. ಇದರಲ್ಲಿ ಬಹಳ ಜನ ಅವ್ರ ಕಷ್ಟ ಸುಖಗಳೆಲ್ಲ ಹೇಳ್ತಿರ್ತಾರೆ. ಅಂದ್ರೆ ನನಗೆ ಕೆಲಸ ಸಿಗ್ಲಿಲ್ಲ, ನನಗೆ ಹಿಂಗಾಯ್ತು, ನಂಗೆ ಹಂಗಾಯ್ತು, ಅದು ಇದು ಅಂತ ಹೇಳಿ ಬೇರೆ ನೆಪ ಹೇಳ್ತಿರ್ತಾರೆ. ನಂಗೆ ಡಿಪ್ರೆಷನ್ ಅಲ್ಲಿ ಹೊರಟೋಗಿದೆ ನಾನು, ಹಾಗೆ ಹೀಗೆ ಅಂತ. ಈಗ ನಿಮ್ಮ ಹತ್ರ ಮಾತಾಡಿದ ನಂತರ ನನಗೆ ಏನ್ ಅನ್ಸುತ್ತೆ ಅಂದ್ರೆ, ನೀವೇ ಸ್ಫೂರ್ತಿ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ, ಒಬ್ರು ಅಂದ್ರೆ ಹುಟ್ಟಿದ್ರಿಂದಾನು ಆಗ ಬರೀ 15% ಕಣ್ಣು ಕಾಣುತ್ತೆ ಅಂತ ಹೇಳಿದ್ರು, ಬಟ್ ಯು ಆರ್ ಸಕ್ಸಸ್ಫುಲ್ ಇನ್ ಯುವರ್ ಲೈಫ್. ಫ್ಯಾಮಿಲಿ ಲೈಫಲ್ಲೂ ಚೆನ್ನಾಗಿದ್ದೀರಾ, ಮತ್ತೆ ನಿಮ್ ಕೆರಿಯರ್ ಅಲ್ಲೂ ಚೆನ್ನಾಗಿದ್ದೀರಾ. ಅದೇ ಡಾಮಿನಿಕ್ ಕಡೆ ತಗೊಂಡಾಗ ಅವ್ರ ಕಡೆ ಏನಾಗಿದೆ ಅಂತ ಹೇಳಿದ್ರೆ, ಅವರು ಚೆನ್ನಾಗಿ ಕೆಲಸ ಮಾಡ್ತಿದ್ರು, ಪ್ರಾಪರ್ಟಿ ಏನೇನ್ ಮಾಡ್ಬೇಕು, ನಾರ್ಮಲ್ ಸಾಮಾನ್ಯ ವ್ಯಕ್ತಿಗಳು ಏನ್ ಮಾಡ್ತಾರೋ ಹಾಗೆ ಆ ರೀತಿ ಅವ್ರಿಗೂ ಪ್ರಾಪರ್ಟಿ ಏನೇನ್ ಗಳಿಸ್ಬೇಕೆಲ್ಲ ಮಾಡಿದಾರೋ, ಫ್ಯಾಮಿಲಿಗೆ ಏನ್ ಮಾಡ್ಬೇಕು ಅಂತ. ಈಗ ಚೇಂಜ್ ಸಿಚುವೇಶನ್ ಅಲ್ಲಿ ಅವ್ರಿಗೆ ಏನಾಗಿದೆ, ಎಲ್ಲ ಕಾರಣಾಂತರದಿಂದ ಅವ್ರಿಗೆ ಕಣ್ಣು ಇದಾಗಿರೋದ್ರಿಂದ ಸೊ ಈಗ ಅವ್ರ ಪರಿಸ್ಥಿತಿ ಫುಲ್ಲು ಚೇಂಜ್ ಆಗಿದೆ. ಅವ್ರಿಗೆ ಪ್ರಾಪರ್ಟಿ ಅದು ಇದು ಮಾಡಬೇಕು ಅಂತ ಆಸೆ ಇದೆ ಅವರಿಗೆ. ಏನ್ ಮೋಟಿವೇಶನ್ ಇದೆಯೋ ಅವ್ರಿಗೆ, ಈಗ ನಾನು ಕೆಲಸ ಮಾಡ್ಬೇಕು ಅಂತ ಸಿಗ್ಬೇಕು ಅನ್ನೋದು ಇಟ್ಸ್ ರಿಯಲಿ ಮೋಟಿವೇಶನ್ ಅನ್ಸತ್ತೆ ನಮಗೆ. ಖಂಡಿತ ನಾನು ನೆಪ ಮಾಡ್ಕೊಂಡಿದ್ದೆ, ನಾಳೆ ನನಗೆ ಊಟ ಹಾಕೋರು ಯಾರಿರಲ್ಲ, ಅದಕ್ಕೋಸ್ಕರ ನಾನೇ ಮಾಡ್ಬೇಕು. ಏನೋ ನನ್ಗೆ ಒಳ್ಳೇದಂದ್ರೆ ನಾಳೆ ನನ್ನ ತರ ಫ್ರೆಂಡ್ಸಿಗಾಗ್ಲಿ ಹೆಲ್ಪ್ ಮಾಡೋಕೆ ನಾನು ನಿಂತಿರ್ಬೋದು. ನಾನೇ ಸ್ಟೇಬಲ್ ಇಲ್ಲ ನಾನು ಅವ್ರಿಗೆ ಹೆಲ್ಪ್ ಮಾಡಕ್ ಆಗಲ್ಲ. ಸೊ ನಾನು ಏನಾರು ಆಗ್ಬೇಕು ಫಸ್ಟ್, ನಾನು ಆದ್ಮೇಲೆ ನನ್ನ ಸಮಾಜಿನ ಕೈ ಬಿಡಲ್ಲ. ಅದರಲ್ಲಿ ಏನೋ ನಂತರ ರೆಡಿ ಮಾಡಿಸ್ಬೇಕು ಅಂತ. ಇದು ಮೋಟಿವೇಶನಲ್ ಅಂತ ಹೇಳಲ್ಲ, ಪ್ರತಿಯೊಬ್ರು ಕೇಳ್ಕೋಬೇಕು ಒಂದು ಮಾತು ಏನಂದ್ರೆ, ನಮ್ಮ ಜೀವನ ನಮ್ಮ ಕೈಯಲ್ಲಿ. ನಾವು ಅದ್ರ ಹಿಂದೆ ಹೋಗಿ ಹಿಂಗಾಯ್ತು ಹಂಗಾಯ್ತು ನೆಪ ಹೇಳಿದ್ರೆ ಜೀವನ ಪೂರ್ತಿ ನೆಪನೇ ಆಗ್ಬಿಡುತ್ತೆ. ಆಕ್ಚುಲಿ ಮುಖ್ಯವಾಗಿ ನಾವೇನ್ ನೋಡ್ಕೋತೀವಿ ಅಂದ್ರೆ ಅವಕಾಶಗಳನ್ನ ನೋಡ್ತಾ ಇದೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಡಾಮಿನಿಕ್ ಅವ್ರ ಆಗಿರ್ಬೋದು, ನಾವು ಆರ್ಟಿಸ್ಟ್ಗಳು, ಅವ್ರು ಜುಂಬಾ ಹೇಳ್ಕೊಡ್ತಾರೆ, ಜುಂಬಾ ಮಾಡ್ತಾರೆ, ಡೈರೆಕ್ಟ್ ಮಾಡ್ತಾರೆ, ಐ ಮೀನ್ ಪಾರ್ಟ್ ಟೈಮ್. ಅಂದ್ರೆ ಅವ್ರದ್ದು ಒಂದು ಟ್ಯಾಲೆಂಟ್ ಏನಿದೆ. ನಾನು ಅಷ್ಟೇ ಮೆಮಿಕ್ರಿ, ನಾವು ಅದು ಬರ್ತಿದ್ವಿ, ಅವಕಾಶಗಳನ್ನ ಕ್ರಿಯೇಟ್ ಮಾಡೋ ಪ್ರಯತ್ನ ಪಡ್ತಾ ಇದೀವಿ. ಬಟ್ ಎಲ್ಲರಿಗೂ ಸಮಾಜದಲ್ಲಿ ಆಡಿಯಪ್ಪ ಸೊಸೈಟಿದವ್ರನ್ನು ಬಂದ್ ಮುಂದೆ ಬರ್ಬೇಕು ನಮ್ಮಂತವ್ರನ್ನ ಹೆಲ್ಪ್ ಮಾಡಕ್ಕೆ.
ಸೊ ನಾವು ಕೆಲವೊಂದು ಟೈಮ್ ಆರ್ಗನೈಸೇಷನ್ಸ್ ಹೋಗ್ತೀವಿ, ಏನೋ ಮಾಡ್ತೀವಿ, ಬಟ್ ಅದು ಆ ಡೇ ಅಷ್ಟೇ ಎಂಟರ್ಟೈನ್ಮೆಂಟ್ ಇರುತ್ತೆ. ಬಟ್ ಅದರಲ್ಲಿ ಯಾರು ಮುಂದೆ ಬರಲ್ಲ. ನೀವು ಒಂದು ಸೊಸೈಟಿ ಮಾಡ್ತಾ ಇದ್ದೀರಾ, ಏನೋ ಮಾಡ್ತಾ ಇದ್ದೀರಾ, ಬನ್ನಿ ಹೆಲ್ಪ್ ಮಾಡೋಣ, ಒಂದು ಆರ್ಗನೈಸೇಷನ್ ಬರಬೇಕು. ಈಗ ನಾನು ನಿಮ್ಗೆ ಗೊತ್ತ ಒಂದ್ಸತಿ ಡಿಸ್ಕಸ್ ಮಾಡ್ತಿದ್ದೆ ಕಿಚನ್ ಸಿಸ್ಟಮ್. ಸೊ ಆ ತರದ ಪ್ಲಾನ್ಸ್ ಇದಾವೆ ನಮ್ಮ ಹತ್ರ ಭರ್ಪೂರ್ ಇದೆ. ಯಾರೋ ಒಂದು ಸ್ಟೆಪ್ ಮುಂದೆ ಬರಬೇಕು. ಯಾಕಂದ್ರೆ ನನ್ನ ಕೈದಿಂದ ಈಗ ನಮ್ಗೆ ಬ್ರೆಡ್ ಅಂಡ್ ಬಟರ್ ಕಷ್ಟ ಇದೆ. ನಾನು ಅದರಲ್ಲಿ ಇದೆಲ್ಲ ಹೇಳ್ಬೋದು, ಅದ್ರ ಸಾಧಿಸಕ್ಕೆ ಒಂದು ಕೈ ಬೇಕೇ ಬೇಕಾಗುತ್ತೆ. ನಾವು ಆ ತರ ಯಾವ್ದಾರ ಒಂದು ಕೈ ಬಂತು ಮುಂದ್ಗಡೆ ಅಂದ್ರೆ ಖಂಡಿತ ಸಮಾಜನ ಬೇರೆ ಲೆವೆಲ್ ಇನ್ನೂ ಕರ್ಕೊಂಡು ಹೋಗ್ಬೋದು ನಮ್ಮ ಹತ್ರ. ಇದರಲ್ಲಿ ಹೆಲ್ಪ್ ಅನ್ನೋದಕ್ಕಿಂತ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್ಸ್ ಟ್ಯಾಲೆಂಟ್ ಆಗ್ಲಿ ಸ್ಕಿಲ್ಸ್ ಆಗ್ಲಿ ಅದ್ರ ಬೇಕಾರೆ ಅಂದ್ರೆ ನಿಮಗೆ ಸ್ವಲ್ಪ ಈ ಸ್ಕಿಲ್ಸ್ ಇದೆ, ನಿಮಗೆ ಈ ರೀತಿ ವಿಷನ್ ಇದೆ, ಸೊ ಬೇರೆಯವ್ರಿಗೂ ಅದೇ ರೀತಿ ವಿಷನ್ ಇದ್ದು ಆತರ ಮಾಡ್ಬೇಕಂತ ಹೇಳಿದ್ರೆ ಇಬ್ರು ಕೈ ಜೋಡಿಸಿ ಕೊಲಾಬ್ರೇಟ್ ಮಾಡಿ ಮಾಡೋಂಥದ್ದು. ಇದು NGO ತರ ನಿಮ್ಗೆ ಏನಾದ್ರು ಬಂದು ಹೆಲ್ಪ್ ಮಾಡೋದನ್ನೋ ಬೇರೆ ವಿಷಯ. ಕಾಂಪ್ಲಿಮೆಂಟ್ ಮಾಡಿದ್ರೆ ನೀವು ಕೊಲಾಬ್ರೇಟ್ ಮಾಡಿದ್ರೆ ಒಳ್ಳೇದು. ರೆಸ್ಟೋರೆಂಟ್ ಕೆಫೆದ ಹೇಳಿದ ಏನಂತ ನಿನಗೆ ಸ್ವಲ್ಪ ನಾಲೆಜ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ ಕಲಿನರಿ ಸ್ಕಿಲ್ಸ್ ಅಲ್ಲಿ. ಸೊ ಆ ಸ್ಕಿಲ್ಸ್ ಅನ್ನು ಉಪಯೋಗಿಸಿ ಎಸ್ಪೆಷಲಿ ಈಗ ಏಬಲ್ಡ್ ಪೀಪಲ್ ಆಗ್ಲಿ ಅಥವಾ ವಿಜುವಲ್ ಇಂಪೇರ್ಡ್ ಇರೋದ್ರ ಜೊತೆಗೆ ಸೇರಿ ಹೇಗೆ ನಾರ್ಮಲ್ ಸಾಮಾನ್ಯದವರು ಜೊತೆಗೆ ಬಂದು ಜೊತೆಗಿಂತ ನೀವು ಕೊಲಾಬರೇಟ್ ಮಾಡಿ ಹೇಗೆ ಇದನ್ನ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇರುತ್ತೆ. ಒಬ್ಬರೊಬ್ಬನ ಅರ್ಥನೂ ಮಾಡ್ಕೊಳಕಾಗುತ್ತೆ. ಇಲ್ಲಿ ಸಮಾಜದಲ್ಲಿ ನೀವು ಅರ್ಥ ಮಾಡ್ಕೊಂಡ್ರೆ ನೀವು ಹೆಲ್ಪ್ ಮಾಡಕ್ಕಾಗುತ್ತೆ. ಕೆಲವು ಜನ ಬರ್ತಾರೆ ಮುಂದೆ ಹೆಲ್ಪ್ಗೆ, ಬಟ್ ಅವರು ಏನ್ ಮಾಡ್ಬಿಡ್ತಾರೆ, ಹಿಡಿಬೇಕಾ ಲೆಫ್ಟಾ ರೈಟಾ ಕನ್ಫ್ಯೂಸ್ ಮಾಡಿ ನಮ್ಮನ್ನ ಇರೋದನ್ನು ನಮ್ಮನ್ನ ಕನ್ಫ್ಯೂಸ್ ಮಾಡ್ಬಿಡ್ತಾರೆ. ಸೊ ಆ ಗೈಡ್ಲೈನ್ಸ್ ಹೋಗುತ್ತೆ ಅವ್ರಿಗೆ ಗೊತ್ತಾಗುತ್ತೆ ಈ ತರ ಮನುಷ್ಯರ ಜೊತೆ ನಾವು ಹೆಂಗ್ ಬಿಹೇವ್ ಮಾಡ್ಬೇಕು, ಏನ್ ಡೀಲ್ ಮಾಡ್ಬೇಕು, ಹೆಂಗೆ ಹೆಲ್ಪ್ ನೋಡ್ಬೋದು. ಒಂದು ನಿಜವಾದ ರಿಪ್ಲೂಷನ್ ಮೀನಿಂಗ್ ಆದ್ರೆ ಅದೇನೆ. ಹೌದು, ಲೈಕ್ ಈಗ ನೀವು ನಂಗೆ ಸಪರೇಟ್ ಆಗಿ ಅವಕಾಶ ಮಾಡ್ಕೊಟ್ಟು ಇದ್ ಮಾಡೋದು ದಟ್ ಈಸ್ ಡಿಫ್ರೆಂಟ್. ನೀವು ಸೇರ್ಕೊಂಡ್ ಮಾಡೋದು ದಟ್ಸ್ ಅ ರಿಯಲ್ ಮೀನಿಂಗ್. ಹೌದು, ಅದನ್ನೇ ನಾನು ಹೇಳ್ತಿದ್ದೆ. ಫಾರ್ ಎಕ್ಸಾಂಪಲ್ ನಮ್ಗೆ ಕೆರಿಯರ್ ಈಗ ನಂದು ಅಷ್ಟೇ ಫ್ಯಾಮಿಲಿ ಇರೋದ್ರಿಂದ ಬ್ರೆಡ್ ಅಂಡ್ ಬಟರ್ ನನ್ ಖಂಡಿತವಾಗ್ಲೂ, ಯಾಕಂತ ಹೇಳಿದ್ರೆ ಆರ್ಟ್ ಸೆಕ್ಟರ್ಗೆ ಅವಕಾಶಗಳು ಸಿಗೋದು ತುಂಬಾ ಕಡಿಮೆ. ಹೌದು, ನೀವು ತುಂಬಾ ಒಳ್ಳೆ ಇನ್ಫ್ಲೂಯೆನ್ಸರ್ ಆಗಿರ್ಬೇಕು, ಇಲ್ಲಾಂದ್ರೆ ನೀವು ಅದನ್ನೇ ಮಾಡ್ಕೊಂಡು ಕಮಿಟ್ಮೆಂಟ್ಸ್ ಇಂದೇ ಇರ್ಬೇಕು. ಬಟ್ ವೆನ್ ಯು ಹ್ಯಾವ್ ಅ ಕಮಿಟ್ಮೆಂಟ್ಸ್ ಯು ಶುಡ್ ಹ್ಯಾವ್ ಸಮ್ ಸ್ಟೇಬಲ್ ಇನ್ಕಮ್. ಅದ್ರ ಜೊತೆಗೆ ನಮ್ಮ ಈಗ ಡ್ಯಾನ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಆಕ್ಟಿವಿಟೀಸ್, ಅವೇರ್ನೆಸ್ ಆಕ್ಟಿವಿಟೀಸ್ ಏನಿದೆ ಅದನ್ನ ಮಾಡ್ಕೊಂಡು ಹೋಗ್ಬೋದು. ಸೊ ಆ ತರದ ಏನಾದ್ರು ರಿಕ್ವೈರ್ಮೆಂಟ್ಸ್ ಇದ್ರು ವಿ ವಿಲ್ ಹೆಲ್ಪ್ ದೆಮ್. ಕೆಲವೊಂದು ಅಜ್ಜಿಯೋಸ್ ಏನಾಗುತ್ತೆ, ಅವ್ರ ಇನ್ಕ್ಲೂಷನ್ ಬಗ್ಗೆ ಇದಿರಲ್ಲ. ಸೊ ವಿ ಕ್ಯಾನ್ ಹೆಲ್ಪ್ ದೆಮ್. ಓಕೆ, ಸೊ ಇನ್ಕ್ಲೂಷನ್ ಅಂದ್ರೆ ಏನು, ಯಾವ ತರ ಅದನ್ನ ಮುಂದೆ ತಗೊಂಡು ಹೋಗ್ಬೇಕು. ಇಫ್ ಸಮನ್ ಇಸ್ ರಿಯಲಿ ರೆಡಿ ಟು ಹೆಲ್ಪ್, ಮುಂದೆ ಬಂದು ನಮಗೆ ಸಹಾಯ ಮಾಡಬೇಕು, ಇಲ್ಲ ಸೊಸೈಟಿ ಸಹಾಯ ಮಾಡ್ಬೇಕು ಅಂದ್ರೆ ದೇ ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ನಮ್ಮ ಹತ್ರ ಇರೋ ಐಡಿಯಾಸ್ ಶೇರ್ ಮಾಡ್ಕೊಂಡು ಒಬ್ಬರು ಯಾವ್ದೋ ಒಂದು ಸ್ಟೆಪ್ ಹತ್ಬೋದು ನಾವು. ಇಲ್ಲಿ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನಾನು ಸಿಂಗಾಪುರ್ ಒಂದು ಕಿಚನ್ ಇದೆ, ಆಟೋ ಪೈಲಟ್, ಅಂದ್ರೆ ಅವರೇ ಪ್ರಾಫಿಟೇಬಲ್ ಆಗಿ ನಡೆಸ್ತಿದ್ದಾರೆ. ಅದು ಪ್ರಾಫಿಟ್ ಇಂಟೆಂಟ್ ಇಂದ ಮಾಡಿಲ್ಲ. ಅದು ಅಲ್ಲಿ ಹೇಗಪ್ಪ ಅಂತ ಹೇಳಿದ್ರೆ, ಯಾರು ಈ ತರ ಶೆಫ್ ಆಗ್ಲಿ, ಈ ತರ ಬೇಕಿಂಗ್ ಆಗ್ಲಿ ಅಥವಾ ಬೇರೆದೆಲ್ಲ ಕೆಲಸ ಮಾಡ್ತಾರಲ್ಲ, ಅಂದ್ರೆ ಕುಕಿಂಗ್ ಇದ್ರಲ್ಲಿ ಕಲಿನರಿ ಸ್ಕಿಲ್ಸ್ ಅಲ್ಲಿ ಅವ್ರು ಏನ್ ಮಾಡಿದಾರಪ್ಪ ಅಂತ ಹೇಳಿದ್ರೆ, ಅವರು ಏನೋ ಒಂದು ಜೀವನದಲ್ಲಿ ಈಗ ನಿಮ್ಗೆ ಆದಂಗೆ ಅವ್ರು ಏನಾದ್ರು ಆಕ್ಸಿಡೆಂಟ್ ಆಗಿರುತ್ತೆ, ಕೈ ಕಟ್ಟಾಗಿರುತ್ತೆ ಅಥವಾ ಕಾಲು ಏನಾದ್ರು ಆಗಿರುತ್ತೆ, ಈ ರೀತಿ ಏನಾದ್ರು ಫಿಸಿಕಲ್ ಬಾಡಿಯಲ್ಲಿ ಏನಾದ್ರು ಒಂದು ಪ್ರಾಬ್ಲಮ್ ಆಗಿರುತ್ತೆ, ಒಂದ್ ಕಣ್ಣು ಹೋಗಿರುತ್ತೆ, ಈ ರೀತಿ. ಬಟ್ ಅದು ಸ್ಕಿಲ್ಸ್ ಇರುತ್ತೆ ಅವ್ರಿಗೆ. ಗ್ರೂಪ್ ಆಗಿ ಏನ್ ಮಾಡ್ತಾರಂದ್ರೆ, ಅವರು ಆ ಸ್ಕಿಲ್ಸ್ ಇಟ್ಕೊಂಡು ಆ ಕೈ ಕೆಲಸ ಆಗ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕಂತಾನೆ ಅವರು ಹೆಂಗ್ ಕೆಲಸ ಮಾಡೋದು. ಫಾರ್ ಎಕ್ಸಾಂಪಲ್ ಬೇಕಿಂಗ್ ಮಾಡ್ಬೇಕಂದ್ರೆ ಆ ಮೆಷಿನ್ ಏನ್ ಮಾಡ್ಬೇಕು, ತಯಾರಿಸ್ಬೇಕು. ಬೇಕಂದ್ರೆ ನಾವು ಕೈಯಲ್ಲಿ ತೆಗೆದು ಈಗ ಬೇಕ್ ಮಾಡೋ ಆಗಲ್ಲ. ಸೊ ಆ ಮೆಷಿನ್ ಆ ತರ ಅಳವಡಿಸಿದಾರ, ಯುಟಿಲೈಸ್ ಆತರ ಅದನ್ನ ಹಂಗ್ ಮಾಡಿ ಅದನ್ನ ಇಲ್ಲಿ ಹಾಕರ್ಸ್ ಇರ್ತಾರಲ್ವಾ, ಅಂದ್ರೆ ನಮ್ಮ ಬೆಂಗಳೂರಲ್ಲಿ ಈಗ ಎಲ್ಲಾ ಕಡೆ ಬಂದು ಸ್ಟ್ರೀಟ್ ಫುಡ್ ಅಂತ ಹೇಳ್ತೀವನ್ ಅಂತವ್ರನ್ನ ಅಲ್ಲಿ ಕರೆದು ಟ್ರೈನ್ ಮಾಡ್ತಾರೆ ಅಲ್ಲಿ. ಅಂದ್ರೆ ಚೈನೀಸ್ ಆಗಲಿ, ಈಗ ಫಾರ್ ಎಕ್ಸಾಂಪಲ್ ಮಲೇಷಿಯನ್ ಕ್ವಿಸಿನ್, ಇಂಡೋನೇಷಿಯನ್ ಕ್ವಿಸಿನ್ ಈ ತರದ್ದು ಮತ್ತೆ ಬೇಕಿಂಗ್ ಎಲ್ಲ ಕಲಿಸ್ತಾರೆ ಅಲ್ಲಿ. ಅದು ಹೆಂಗ್ ನಡೀತಿದೆ ಅಪ್ಪ ಪ್ರಾಫಿಟಬಲ್ ಆಗ ಅಂತ ಹೇಳಿದ್ರೆ, ಡಿಫ್ರೆಂಟ್ಲಿ ಏಬಲ್ಡ್ ಇರೋರು, ವಿಜುವಲಿ ಇಂಪೇರ್ಡ್ ಇರೋರು ಎಲ್ಲ ಇರ್ತಾರೆ ಅಲ್ಲಿ. ಅವ್ರು ಬೇಸಿಕ್ ಅದ ಒಂದೇ ತರ ಆಕ್ಟ್ ಮಾಡೋದಲ್ವಾ, ಒಂದೇ ಕೆಲಸ ಮಾಡೋದಲ್ಲ. ಸೊ ಅವ್ರಿಗೆ ಗೊತ್ತಿರತ್ತೆ ಎಲ್ಲೆಲ್ಲಿ ಏನಿರತ್ತೆ ಅಂತ ಹೇಳಿ ಅವ್ರು ಅದನ್ನ ಮಾಡ್ತಾರ. ಅದನ್ನ ಆ ಫುಡ್ ಅವ್ರು ತಯಾರಿಸ್ತಾರೋ ಅದನ್ನ ಅಂದ್ರೆ ಡೈಲಿ ಕುಕ್ ಮಾಡ್ತಾರ ಅವರು. ಇಷ್ಟು ಜನಕ್ಕಂತ ಕುಕ್ ಮಾಡಿರ್ತಾರ ಅವ್ರು. ಡೈಲಿ ಟ್ರೈನಿಂಗ್ ನಡೀತಾನೆ ಇರುತ್ತೆ. ಈ ಹಾಕರ್ಸ್ ಹೊಸದಾಗಿ ಬಂದ್ ಮಾಡೋರು ಬಂದು ಟ್ರೈನಿಂಗ್ ಮಾಡ್ತಾನೆ ಇರ್ತಾರೆ ಬಂದು. ಸೊ ಆ ಫುಡ್ ಕುಕ್ ಮಾಡಿದ್ರೆ ಎಲ್ಲ ತಿನ್ಬೇಕಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಒಂದು ಟ್ರೈನಿಂಗ್ ಅವ್ರ ತರ ಮಾಡಿದಾರೆ ಅಲ್ಲಿ. ಪರ್ ಹೆಡ್ ಬಂದ್ಬಿಟ್ಟು ಸಮ್ ಚಾರ್ಜ್ ಅಂತ ಮಾಡ್ತಾರೆ. ಈ ಕಾರ್ಪೊರೇಟ್ಸ್ ಏನ್ ಮಾಡ್ತಿದಾರೆ ಅಂದ್ರೆ, ಆರ್ಫನೇಜಸ್, ಡಿಫರೆಂಟ್ಲಿ ಏಬಲ್ಡ್ ಪೀಪಲ್ ಇರ್ತಾರಲ್ವಾ, ಅವ್ರು ಸ್ಪಾನ್ಸರ್ ಮಾಡಿ ಅದನ್ನ ಅವ್ರ ಇಷ್ಟು ಟಿಕೆಟ್ ಅಂತ ತಗೊಂತಾರೆ. ಈಗ ಫಾರ್ ಎಕ್ಸಾಂಪಲ್ 25 ಟಿಕೆಟ್ಸ್ ಅಂತ ತಗೊಂತಾರೆ. ಅವ್ರ ಏನ್ ಮಾಡ್ತಾವ, ಬಸ್ ಮಾಡಿ ಕರ್ಕೊಂಡ್ಬಂದು ಅವ್ರನ್ನ ಆ ಫುಡ್ ಏನಿದೆಯೋ ಅವ್ರು ಟಿಕೆಟ್ ಕೊಟ್ಟಿದ ತಕ್ಷಣ ಅವ್ರ ಫುಡ್ ಸಿಗತ್ತೆ. ಈ ಫುಡ್ ನ ಅವರೆಲ್ಲ ಕನ್ಸ್ಯೂಮ್ ಮಾಡಿ ಸ್ವಲ್ಪ ಆಕ್ಟಿವಿಟೀಸ್ ತರ ಮಾಡ್ಕೊಂಡು ಆಮೇಲೆ ನಂತರ ಅವ್ರು ಹೊರಡ್ತಾರೆ. ಕಾರ್ಪೊರೇಟ್ ಗೆ ಬಂದ್ಬಿಟ್ಟು ಅವರು ಸೋಷಿಯಲ್ ಆಕ್ಟಿವಿಟಿ ಮಾಡ್ತಿದಾಗ ಸೊಸೈಟಿಗೆ ಒಂದು ಸಪೋರ್ಟ್ ಕೊಟ್ಟ. ಹೌದು, ಅವ್ರಿಗೊಂದು CSR ಆಕ್ಟಿವಿಟಿನೂ ಆಗ್ತಿದೆ. ಎರಡನೇ ಏನಪ್ಪಾ ಆಗ್ತಿದೆ ಅಂತ ಹೇಳಿದ್ರೆ, ಈ ಡಿಫ್ರೆಂಟ್ಲಿ ಏಬಲ್ಡ್ ವಿಜುವಲಿ ಇಂಪೇರ್ಡ್ ಇರೋರಿಗೆ ಒಂದಿನ ಹೊರಗಡೆ ಬಂದು ಆರಾಮಾಗಿದ್ದು ಸ್ವಲ್ಪ ಸಂತೋಷವಾಗಿ ಬಂದು ಹೋಗ್ಲಿಕ್ಕೆ ಒಂದು ದಾರಿ ಆಗುತ್ತೆ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಈ ಡಿಫ್ರೆಂಟ್ಲಿ ಏಬಲ್ಡ್ ವಿಜುವಲ್ ಇಂಪೇರ್ಡ್ ಪೀಪಲ್ ಯಾರು ಇದ್ರಲ್ಲಿ ರನ್ ಮಾಡ್ತಿದಾರೋ
ಅವರು ಮಾಡ್ತಿರೋ ಫುಡ್ನು ಸೇಲ್ ಆಗೋಗ್ತಿದೆ ಅಲ್ಲಿ, ಅವರು ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ತಿದೆ. ಮತ್ತೆ ಈ ಹಾಕರ್ಸ್ ಯಾರು ಇದಾರೋ ಅವರು ಏನು ಅವ್ರಿಗೆ ಗೊತ್ತಿಲ್ಲ ಫುಡ್ ಕುಕ್ ಮಾಡೋದೆಲ್ಲ, ಅವ್ರಲ್ಲಿ ಬಂದು ತಿಳ್ಕೊಳಕ್ ಆಗ್ತಿದೆ. ಸೊ ಇಟ್ ಈಸ್ ಅನ್ ಇನ್ಕ್ಲೂಸಿವ್ ಥಿಂಗ್. ಸೊ ನಿಮಗ್ ಬೇಕಿರೋ ಏನಂದ್ರೆ ಹೆಲ್ಪ್ ಅನ್ನೋದು ವರ್ಡ್ ಅಲ್ಲ, ನನಗೆ ಅನ್ಸೋದು ಏನಂತ ಹೇಳಿದ್ರೆ ಕೊಲಾಬರೇಟಿವ್ ಮಾಡೋಂಥದ್ದೇ ಬೆಸ್ಟ್.